ನೆಕ್ಸ್ಟು ದ ಮೋಸ್ಟ್ ವಂಡರ್ಫುಲ್ ಟ್ರೀಟ್ಮೆಂಟ್ ಫಾರ್ ವೆಯ್ಟ್ ರಿಡಕ್ಷನ್ ಅಂದರೆ ಪ್ರಾಣಾಯಾಮ. ಡೀಪ್ ಬ್ರೀತಿಂಗ್ ಅಭ್ಯಾಸ ಹೇಗೆ ಅಂದರೆ 4 seconds ಇನ್ಹಲೇಷನ್, 4 seconds ಎಕ್ಸಲೇಷನ್. ಯಾರು ಬೇಕಾದರೂ ಮಾಡ್ಬೋದು. 10 ಬ್ರೀತಿಂಗ್ ಆದ ತಕ್ಷಣ ಒಂದು ಸ್ಟಾಪ್, ಇನ್ನೊಂದು 10 ಬ್ರೀತಿಂಗ್ ಸ್ಟಾಪ್, ಹಾಗೆ ಆರ್ಗನೈಸ್ಡ್ 100 ಬ್ರೀತಿಂಗ್ಸ್ ಕೊಡಬೇಕು. ಈಗ ಒಂದು ಬ್ರೀತಿಂಗ್ಗೆ 8 ಸೆಕೆಂಡ್ ಆಗುತ್ತೆ, ಹಾಗೆ 10 ಬ್ರೀತಿಂಗ್ಗೆ ಎಷ್ಟು 80 ಸೆಕೆಂಡ್ ಅಂದರೆ 1.5 ನಿಮಿಷ. ಇನ್ನೊಂದು ನಿಮಿಷ ರೆಸ್ಟ್ ಅಂದರೆ ಎಷ್ಟಾಯಿತು? ಟೋಟಲ್ ಒಂದು ಸೆಟ್ಟಿಗೆ 2.5 ನಿಮಿಷ ಆಯಿತು. ಹಾಗೆ 10 ಸೆಟ್ ಮಾಡೋಕ್ಕೆ ಎಷ್ಟೊತ್ತಾಯಿತು? 25 ನಿಮಿಷ ಆಯಿತು. ಅರ್ಧ ಗಂಟೆಲಿ ಮುಗಿತು. ಅರ್ಧ ಗಂಟೆ ಸೂರ್ಯನೆದ್ರಲ್ಲೇ ಕೂತ್ಕೊಂಡು ಮಾಡ್ಬೋದು, ಹಾಗೇನೂ ಮಾಡ್ಬೋದು. ಗಾಳಿ ಬರುವಂತಹ ಜಾಗದಲ್ಲಿ ಮಾಡಿದ್ರೆ ಅಡ್ವಾಂಟೇಜ್ ಏನು? ನಾವು ತಗೊಂಡಂತಹ ಗಾಳಿಯಲ್ಲಿ ರಿಚ್ ಆಕ್ಸಿಜನ್ ಇರಬೇಕು. ಆ ರಿಚ್ ಆಕ್ಸಿಜನ್ ಮೈ ಒಳಗಡೆ ಸೇರ್ತಾ ಇದೆ, ಆಕ್ಸಿಜನ್ ಜನರೇಟ್ಸ್ ಹೀಟ್. ಇದು ನಾವು ಸೈನ್ಸ್ ಅಲ್ಲಿ ಓದಿದ್ದೀವಿ. ಆಕ್ಸಿಜನ್ ಇದ್ರೆ ಹೀಟ್ ಜಾಸ್ತಿ ಆಗುತ್ತೆ. ಈಗ ಬೆಂಕಿಗೆ ನಾವು ಆಕ್ಸಿಜನ್ ತೋರಿಸಿದ್ರೆ ಬೆಂಕಿ ಜಾಸ್ತಿ ಉರಿಯುತ್ತೆ ಅಲ್ವಾ? ಈ ಫಿಸಿಕಲ್ ನೋವು ಓದಿದ್ದೀವಿ ನಾವು. ಸೇಮ್ ಇಲ್ಲೂ ಅಪ್ಲೈ ಆಗುತ್ತೆ, ನಮ್ ಹೀಟ್ ಜಾಸ್ತಿ ಆಗುತ್ತೆ. ಸೊ ಇಷ್ಟು ಮಾಡಿದ್ರೆ ಆರೋಗ್ಯನೂ ಕೆಡಲ್ಲ, ಎನರ್ಜೀಸ್ ಜಾಸ್ತಿ ಆಗುತ್ತೆ, ವೆಯ್ಟ್ ರಿಡಕ್ಷನ್ ಆಗುತ್ತೆ. ಎಲ್ಲೆಲ್ಲಿ ಕಳೆದೋಗಿದೆ ಆರೋಗ್ಯ, ಅಷ್ಟು ಆರೋಗ್ಯ ವಾಪಸ್ 1 ವರ್ಷದಲ್ಲಿ ಬರುತ್ತೆ, ರೀಸೆಟ್ ಆಗುತ್ತೆ. ಎಷ್ಟು ಖರ್ಚು? ಕಾಸ್ಟ್ಲೆಸ್ ಇನ್ಫ್ಯಾಕ್ಟ್ ಇದು. ಸೊ ಹಾಗಾಗಿ ಯಾರು ಬೇಕಾದ್ರೂ ಅಭ್ಯಾಸ ಮಾಡ್ಬೋದು. ಬ್ಯೂಟಿಫುಲ್.